ಹಲೋ ಪ್ರೀತಿಯ ವಿದ್ಯಾರ್ಥಿಗಳೇ. ಸೊ ಅಗೈನ್ ವೆಲ್ಕಮ್ ಬ್ಯಾಕ್ ಟು ದಿ ಸೋಷಿಯಲ್ ಮೀಡಿಯಾ ಗ್ರೂಪ್ ಆಫ್ ಸರ್ಚ್ ಕ್ರಿಯೇಟರ್ಸ್. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಕ್ಲಿಯರ್ ಆಗಿ ಈಗ ನೋಡ್ತಾ ಹೋಗೋಣ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂದ್ರೆ 2022 ಸ್ಕೀಮ್ ಅಲ್ಲಿ, ಅದು ಎಕ್ಸ್ಪೆಷಲಿ 4th ಸೆಮಿಸ್ಟರ್ CSE ಸ್ಟ್ರೀಮ್. ಸೊ ಈ ಬ್ರಾಂಚ್ ಅವ್ರಿಗೆ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ 4th ಸೆಮಿಸ್ಟರ್ ಅಲ್ಲಿ, ಸೊ ಎಷ್ಟು ಕ್ರೆಡಿಟ್ಸ್ ಇದೆ, ಮತ್ತೆ ಇಂಟ್ರೆನ್ಸ್ ಎಷ್ಟು, ಎಕ್ಸ್ಟ್ರನ್ಸ್ ಎಷ್ಟು, ಸೊ ಯಾವ ತರ ಇಂಟ್ರೆಸ್ಟ್ ಮಾಡ್ತಾರೆ ಎಲ್ಲ ಕ್ಲೀನ್ ಈಗ ನೋಡ್ತಾ ಹೋಗೋಣ. ಸೊ ಓಕೆ, ಸೊ ನಾನೀಗ ಇಲ್ಲಿ ಸಿಲೆಬಸ್ ನ ಓಪನ್ ಮಾಡ್ಕೊಂಡಿದ್ದೇನೆ ನೋಡಿ. ಸೊ ಓಕೆ, ಸೊ ಇದು ಸಿಲೆಬಸ್. ಸೊ ನೋಡಿ ಸಿಲೆಬಸ್, ಇಟ್ ಈಸ್ ಎ ಸ್ಕೀಮ್. ಓಕೆ, ಸೊ ಸೇಮ್ ಇದೇ ತರ ಸೊ ಸಿಲೆಬಸ್ ಕೂಡ ಇರುತ್ತೆ. ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು, ಬಿಲೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಕೋದಾಗಿರುತ್ತೆ. ಸೊ ಮೊದಲನೇ ಸಬ್ಜೆಕ್ಟ್ ಅಕಾಡೆಮಿಕ್ ಇಯರ್ 2025 ಮತ್ತೆ 26. ಸೊ ಮೊದಲನೇ ಸಬ್ಜೆಕ್ಟ್ ಫಸ್ಟ್ PCC ಮತ್ತೆ IPCC ಮತ್ತೆ PCCL ಮತ್ತೆ ESC ಮತ್ತೆ AEC ಮತ್ತೆ BSc UHV ಇವೆಲ್ಲ ಅಂದ್ರೆ ಏನು ಅಂತ ಫಸ್ಟ್ ಈ ಶಾರ್ಟ್ ಟರ್ಮ್ ಅಲ್ಲಿ ಏನಿರುತ್ತಲ್ಲ ಇವತ್ತು ತಿಳ್ಕೊಂಡ್ಬಿಟ್ಟು ಫಸ್ಟ್. ಸೊ PCC ಅಂದ್ರೆ ಪ್ರೋಗ್ರಾಮ್ ಕೋರ್ಸ್ ಅಂತ ಮೀನ್ಸ್ ಇಲ್ಲೇ ಇರುತ್ತೆ ನೋಡಿ. ಸೊ PCC ಅಂದ್ರೆ ಪ್ರೊಫೆಷನಲ್ ಕೋರ್ ಕೋರ್ಸಸ್ ಅಂತ. PCC ಅಂದ್ರೆ ಏನಲ್ಲಿ ಪ್ರೊಫೆಷನಲ್ ಕೋರ್ ಕೋರ್ಸಸ್. IPCC ಅಂದ್ರೆ ಇಂಟಿಗ್ರೇಟೆಡ್ ಪ್ರೊಫೆಷನಲ್ ಕೋರ್ ಕೋರ್ಸಸ್ ಅಂತ. ಸೊ ಅಂದ್ರೆ ಸೊ ಮೈಕ್ರೋ ಕಂಟ್ರೋಲ್ ಮತ್ತೆ ಡೇಟಾಬೇಸ್ DBMS ಗೆ ಸೊ ಇಂಟಿಗ್ರೇಟೆಡ್ ಲ್ಯಾಬ್ ಇರುತ್ತೆ. ಮತ್ತೆ PCCL ಅದು ಕೂಡ ಇಲ್ಲಿ ನೋಡಿ ಪ್ರೊಫೆಷನಲ್ ಕೋರ್ ಕೋರ್ಸ್ ಲ್ಯಾಬೊರೇಟರಿ ಅಂದ್ರೆ ಸೊ ADM ಇದೊಂದು ಲ್ಯಾಬ್ ಇರುತ್ತೆ ಅಂದ್ರೆ ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಆಲ್ಗೋರಿಥಮ್ ಲ್ಯಾಬ್ ಇದರ ಇರುತ್ತೆ. ಇದನ್ನ ಲ್ಯಾಬ್ ಎಕ್ಸಾಮ್ ಕೂಡ ನೀವು ಬರೀತಾ ಹೋಗ್ಬೇಕಾಗುತ್ತೆ. ಓಕೆ, ಸೊ ಇದ್ರ ಅರ್ಥ ತಿಳ್ಕೊಂಬಿಡಿ ಫಸ್ಟ್. ಓಕೆನಾ. ಸೊ ನೆಕ್ಸ್ಟ್ AEC ಅಂದ್ರೆ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಅಂತ. ಮತ್ತೆ BSc ಮೀನ್ಸ್ ಬ್ಯಾಚುಲರ್ ಸೈನ್ಸ್ ಕೋರ್ಸಸ್. ಮತ್ತೆ UHV ಅಂದ್ರೆ ಸೊ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂಸ್. ಓಕೆ, ಅದ್ರದ್ದು MC ಅಂದ್ರೆ ಸೊ ಯಾವ್ದಾದ್ರು ಒಂದು ಇರುತ್ತೆ. ಇದು ಅಷ್ಟೊಂದು ಇಂಪಾರ್ಟೆನ್ಸ್ ಏನಲ್ಲ, ಸೊ ನೀವು ಅದನ್ನ ಕಾಲೇಜಲ್ಲಿ ಕೊಡ್ತಾ ಹೋಗ್ತಾರೆ. ಫಸ್ಟ್ ಸಬ್ಜೆಕ್ಟ್ ಬಂದ್ಬಿಟ್ಟು BCS 401 ಮೀನ್ಸ್ ಸೊ ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಆಲ್ಗರಿಥಮ್ಸ್. ಇದಕ್ಕೆ ಸೊ ಎಷ್ಟಿರುತ್ತೆ ಅಂದ್ರೆ ಕ್ರೆಡಿಟ್ಸ್ ಸೊ 3 ಕ್ರೆಡಿಟ್ಸ್ ಇರುತ್ತೆ ನೋಡಿ. 3 ಕ್ರೆಡಿಟ್ಸ್ ಅಲ್ಲ, ಫ್ಯೂ ಸೆಕೆಂಡ್ಸ್, ಸಾರಿ 3 ಕ್ರೆಡಿಟ್ಸ್ ಇರುತ್ತೆ. ಸೊ ಇದು ಕ್ರೆಡಿಟ್ಸ್. ಸೊ ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಆಲ್ಗರಿಥಮ್ಸ್ 3 ಕ್ರೆಡಿಟ್ಸ್ ಇರುತ್ತೆ. ಮತ್ತೆ ಇಂಟ್ರನ್ಸ್ 50 ಇರುತ್ತೆ. ಸೊ 3 ಇಂಟ್ರನ್ಸ್ ಅಥವಾ 2, ಕೆಲವೊಂದು ಕಾಲೇಜ್ 2 ಮಾಡ್ತಾರೆ, ಅಥವಾ ಕೆಲವೊಂದು ಕಾಲೇಜ್ 2ನೇ ಮಾಡ್ತಾರೆ, ಅಥವಾ ಕೆಲವೊಂದು ಕಾಲೇಜ್ 3 ಮಾಡ್ತಾರೆ. ಸೊ ಮ್ಯಾಕ್ಸಿಮಮ್ 3 ಮಾಡೋದೆ. ಸೊ ಓಕೆ, ಅದ್ರಲ್ಲಿ 3 ಅಲ್ಲಿ ಸೊ ಡಿವೈಡ್ ಬೈ 3 ಮಾಡಿ 3 ಟೆಸ್ಟ್ ಮಾಡಿದ್ರೆ ಅದ್ರ ಡಿವೈಡೆಡ್ ಬೈ ಮಾಡಿ ಸೊ 60% ಡಿವೈಡೆಡ್ ಮಾಡಿ ಅದನ್ನ ಎಷ್ಟು ಬರುತ್ತೆ 50 ಕ್ರೆಡಿಟ್ಸ್ ಮಾಡಿ ನಿಮ್ಮ ಕಾಲೇಜಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಅದು ಎಲ್ಲಿ ಅಫೆಕ್ಟ್ ಆಗುತ್ತೆ ಅಂದ್ರೆ ನಿಮ್ಮ ಇಂಟರ್ನಲ್ ಮಾರ್ಕ್ಸ್. ಸೊ ಓವರ್ ಆಲ್ ಇಂಟ್ರೆನ್ಸ್ ನಿಮ್ಮ ಎಕ್ಸಾಮ್ ರಿಸಲ್ಟ್ ಶೀಟ್ ಅಲ್ಲಿ ಬರುತ್ತೆ. ಸೊ ಓವರ್ ಆಲ್ ಇಂಟ್ರೆನ್ಸ್ ಮಾರ್ಕ್ಸ್ ಆಸಕ್ತಿ ಎಷ್ಟು ಅಂತ ಬಂದಿರುತ್ತೆ. ಸೊ ನೀವು ಪ್ರೀವಿಯಸ್ ಇಯರ್ ಎಕ್ಸಾಮ್ ರಿಸಲ್ಟ್ ಶೀಟ್ ನ ಇಸ್ಕೊಂಡು ನೋಡಿ, ಅದು ಗೊತ್ತಾಗುತ್ತೆ ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಇದ್ರ ಔಟ್ಪುಟ್ ಎಕ್ಸ್ಟರ್ನಲ್ಸ್ ಎಷ್ಟು ಇರ್ತದೆ 50 ಇರುತ್ತೆ. ಸೊ ನೀವು ಇದಕ್ಕೆ 100 ಮಾರ್ಕ್ಸ್ ಇರುತ್ತೆ. ಅದನ್ನ ನೀವು ಏನು 100 ಮಾರ್ಕ್ಸ್ ಬರೀತಾ ಅದನ್ನ ರೆಡ್ಯೂಸ್ ಮಾಡ್ತಾರೆ. ಹೀಗೆ ರೆಡ್ಯೂಸ್ ಮಾಡ್ತಾ ಅಂದ್ರೆ ಒಂದು 50 ರೆಡ್ಯೂಸ್ ಮಾಡಿ ಸೊ ಅದ್ರಲ್ಲಿ ನಿಮ್ಗೆ ಎಷ್ಟು ಬಂದಿರುತ್ತೆ ಅಂತ. ಸೊ ಎಕ್ಸಾಮ್ ರಿಸಲ್ಟ್ ಅಲ್ಲಿ ನಿಮ್ ರಿಸಲ್ಟ್ ಶೀಟ್ ಇರುತ್ತಲ್ಲ ಅದ್ರಾಗ ಇರುತ್ತೆ. ಓಕೆ, ಟೋಟಲ್ ಇದಿರುತ್ತೆ ಸಬ್ಜೆಕ್ಟ್ ಕೋಡ್ ಎಷ್ಟು, ಸಬ್ಜೆಕ್ಟ್ ಮಾರ್ಕ್ಸ್ ಎಷ್ಟು ಅಂದ್ರೆ 100. ನೆಕ್ಸ್ಟ್ ಎರಡನೇ ಸಬ್ಜೆಕ್ಟ್ ಬಂದ್ಬಿಟ್ಟು BCS 402. ಸೊ ಇದ್ರ ಇದು ಸೊ ಎರಡನೇ ಸಬ್ಜೆಕ್ಟ್. ಇದ್ರ ಸಬ್ಜೆಕ್ಟ್ ನೇಮ್ ಬಂದ್ಬಿಟ್ಟು ಮೈಕ್ರೋ ಕಂಟ್ರೋಲರ್. ಇದಕ್ಕೆ ಕ್ರೆಡಿಟ್ಸ್ ಬಂದ್ಬಿಟ್ಟು 4. ವೆರಿ ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ನೀವು ಪಾಸ್ ಆಗ್ಲೇಬೇಕು. ಟೈಮ್ಸ್ ಫೇಲ್ ಯಾರು ಆಗೋದಿಲ್ಲ. ಸೊ ಟೈಮ್ಸ್ ಸಮ್ ಸ್ಟೂಡೆಂಟ್ಸ್ ಮಾತ್ರ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಸೊ ಯಾಕೆ ಅಂದ್ರೆ ಸೊ ಈಗ ಬ್ರಾಂಚ್ ನ ಚೇಂಜ್ ಮಾಡ್ಕೊಂಡ್ ಬಂದಿರ್ತಾರಲ್ಲ ಆತರ ಸ್ಟೂಡೆಂಟ್ಸ್ ಮಾತ್ರ ಸೊ ಸಮ್ ಸ್ಟೂಡೆಂಟ್ಸ್ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಅವರು ಈ ಮೈಕ್ರೋ ಕಂಟ್ರೋಲರ್ ಮತ್ತೆ ADA ಅದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡಿ. ಬ್ರಾಂಚ್ ನ ಚೇಂಜ್ ಮಾಡ್ಕೊಂಡ್ ಬಂದಿರೋ ಸ್ಟೂಡೆಂಟ್ಸ್ ಲೈಕ್ ಈಗ ಡಿಪ್ಲೊಮೊ, ಸೊ ಈಗ ಏನು ಮಿಡಲ್ ನಲ್ಲೇ ಬಂದಿರ್ತಾರೆ. ಸೊ CS ಜಾಯಿನ್ ಆಗಿರ್ತಾರೆ, ಮತ್ತೆ ಅಥವಾ AIML ಗೆ ಜಾಯಿನ್ ಆಗಿರ್ತಾರೆ, AIDS ಗೆ ಜಾಯಿನ್ ಆಗಿರ್ತಾರೆ. ಸೊ ಈ ತರ ಬ್ರಾಂಚಸ್ ಗೆ ಚೇಂಜ್ ಆಗಿರ್ತಾರೆ. ಅವ್ರು ಓದಿರೋದು ಡಿಪ್ಲೊಮಾ ಎಲೆಕ್ಟ್ರಿಕಲ್ ಅಥವಾ ಸಿವಿಲ್, ಮೆಕ್ಯಾನಿಕಲ್ ಈ ತರ ಓದಿರ್ತಾರೆ. ಅವ್ರು ಈ ಬ್ರಾಂಚ್ ಬಂದಾಗ ಏನಾಗುತ್ತೆ ಫೇಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಆ ತರ ನೀವು ಏನ್ ಮಾಡಿ, ಸೊ ಫೋಕಸ್ ಈ ತರ ಸಬ್ಜೆಕ್ಟ್ ವೆರಿ ವೆರಿ ಈ 3rd ಮತ್ತೆ 4th ಸೆಮಿಸ್ಟರ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಏನ್ ಮಾಡ್ಬೇಕು ಫೋಕಸ್ ಮಾಡಿ ಎಲ್ಲಾ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಇಂಟ್ರನ್ಸ್ 50, ಎಕ್ಸ್ಟ್ರನ್ಸ್ ಟೋಟಲ್ ಮಾರ್ಕ್ಸ್ 100 ಇರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ BCS 403. ಸೊ ಸಬ್ಜೆಕ್ಟ್ ನೇಮ್ ಅಂದ್ಬಿಟ್ಟು DBMS ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು.
ಯಾಕೆ ಅಂದ್ರೆ ಸೊ ಮೋಸ್ಟ್ ಆಫ್ ದಿ ಕಂಪನೀಸ್ ಹೈರ್ ಮಾಡ್ತಿರೋದೆ ಸೊ ಅಥವಾ ಈಗೇನು ಡೇಟಾ ವಿಜುವಲೈಸೇಷನ್ ಮತ್ತೆ ಡೇಟಾ ಪ್ರಾಂಪ್ಟ್ಸ್ ಈ ತರ ಎಲ್ಲ ಕೇಳ್ತಿದ್ರೆ ಸೊ ಇವರೆಲ್ಲ ಕೂಡ ಇದ್ರ ಬೇಸಿಕ್ ಅಲ್ಲಿ ನೀವು ಇಲ್ಲಿ ಕಲ್ತ್ಕೊಂಡು ಹೋಗ್ಬೇಕು. ಸೊ ಇಲ್ಲಿ ಕಲ್ತಿಲ್ಲ ಅಂದ್ರೆ ನೀವೇನಾಗ್ತೀರಾ ನೆಕ್ಸ್ಟ್ ಕಂಪ್ನಿ ಹೈರ್ ಮಾಡೋದ್ರಲ್ಲಿ ನೀವು ಯಾವ್ದೇ ಸೊ ಹೈರ್ ಆಗೋದಿಲ್ಲ ಮತ್ತೆ ಸೆಲೆಕ್ಟ್ ಆಗೋದಿಲ್ಲ, ಈ ತರ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ. ಇದಕ್ಕೂ ಕೂಡ ಸೇಮ್ 50 ಇಂಟರ್ನಲ್ಸ್ 50 ಎಕ್ಸ್ಟರ್ನಲ್ಸ್ 100 ಕ್ರೆಡಿಟ್ಸ್ ಇರುತ್ತೆ. ಸೊ 100 ಮಾರ್ಕ್ಸ್ ಇರುತ್ತೆ 4 ಕ್ರೆಡಿಟ್ಸ್ ಇರುತ್ತೆ. ಓಕೆನಾ, ಸೊ 4 ಕ್ರೆಡಿಟ್ಸ್ ಇರುತ್ತೆ. ಇದು ನೋಡ್ಕೊಂಡು ನೀವು ಪಾಸ್ ಆಗ್ಲೇಬೇಕು. DVMS ಯಾರು ಕೂಡ ಫೇಲ್ ಆಗ ಕೂಡದು ನೀವು. ಓಕೆ, ನೆಕ್ಸ್ಟ್ PCCL. ಸೊ ಇದ್ರ ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು BCSL 401. ಸೊ 404. ಸೊ ಇದ್ರ ಸಬ್ಜೆಕ್ಟ್ ನೇಮ್ ಬಂದ್ಬಿಟ್ಟು ಅನಾಲಿಸಿಸ್ ಅಂಡ್ ಡಿಸೈನ್ ಆಫ್ ಆಲ್ಗರಿದಮ್ ಲ್ಯಾಬ್. ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೂ ಕೂಡ ಸೊ ಕೆಲವೊಂದು ಕಾಲೇಜಲ್ಲಿ ಲ್ಯಾಬೊರೇಟರಿ ಎಕ್ಸಾಮ್ಗೆ ಸೊ 2 ಇಂಟ್ರೆಸ್ಟ್ ಮಾಡ್ತಾರೆ, 3 ಮಾಡಲ್ಲ, 2 ಇಂಟ್ರೆಸ್ಟ್ ಮಾಡ್ತಾರೆ. ಸೊ ಅದನ್ನ ಕಂಬೈನ್ ಮಾಡಿ ಡಿವೈಡ್ ಬೈ 2 ಮಾಡಿದಾಗ ಸೊ ನಿಮ್ಗೆ ಎಷ್ಟು ಮಾರ್ಕ್ಸ್ ಬಂದಿರುತ್ತೆ ಅದನ್ನ ನಿಮ್ಗೆ ಈ ಕಾಲೇಜರು ಫ್ಯಾಕಲ್ಟಿ ಮೆಂಬರ್ಸ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಸೊ ಇದ್ರ ಎಕ್ಸ್ಟರ್ನಲ್ಸ್ ಕೂಡ 50 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಇದ್ರೆ ನೀವೇನ್ ಬರೀತಿರಲ್ಲ ಲ್ಯಾಬ್ ಕೆಲವೊಂದು 4 ಶೀಟ್ಸ್ ಕೊಡ್ತಾರೆ, ಅದಕ್ಕೆ ನೀವೇನ್ ಬರ್ತಿರ್ತಾರ ಅದು ಮತ್ತೆ ವೈವಾ ಅಗೈನ್ ಕೋಡ್ ಎಕ್ಸಿಕ್ಯೂಟ್ ಮಾಡೋದು. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಸೇರಿಸಿ 50 ಇರುತ್ತೆ. ಇದ್ರಲ್ಲಿ ನೀವು ಹೇಗೆ ಪಾಸ್ ಆಗ್ತೀರಾ ಅದ್ರ ಬೇಸ್ ಮೇಲೆ ಅವರು ಮಾರ್ಕ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಇದಕ್ಕೂ ಕೂಡ ಸೊ 100 ಮಾರ್ಕ್ಸ್ ಇರುತ್ತೆ. 1 ಕ್ರೆಡಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. 1 ಕ್ರೆಡಿಟ್ಸ್. ಈ ಲ್ಯಾಬ್ ಎಕ್ಸಾಮ್ ನಲ್ಲಿ ತುಂಬಾ ಜನ ಫೇಲ್ ಆಗೋದು ನಾನು ನೋಡಿದೀನಿ. ಸೊ ನಾನ್ ನೋಡಿದ್ರೆ ತುಂಬಾ ಜನ ಫೇಲ್ ಆಗಿರ್ತಾರೆ. ಯಾರು ಹೇಳಿದ್ನಲ್ಲ ಸೊ ಈ ಬ್ರಾಂಚ್ ಚೇಂಜ್ ಮಾಡ್ಕೊಂಡ್ ಬಂದಿರೋರು ಮತ್ತೆ ಕೆಲವರು ಸೊ ಕಾಪಿ ಚೀಟಿ ಹೊಡೆದು ಕೂಡ ಫೇಲ್ ಆಗಿರೋ ನಾನು ನೋಡಿದ್ವಿ. ಸೊ ಕಾಪಿ ಚೀಟಿ ಯಾವ್ದೋ ಹೊಡಕ್ ಹೋಗ್ಬಿಡಿ, ಫೇಲು ಕೂಡ ಹಾಕೋಬಿಡಿ, ಆತರ ನೋಡ್ಕೊಂಡು. ನೆಕ್ಸ್ಟ್ ESC ಮತ್ತೆ PLC ಇದು ಕೂಡ ಅದ್ರ ಸಬ್ಜೆಕ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಿ ಇಂಜಿನಿಯರಿಂಗ್ ಸೈನ್ಸಸ್ ಕೋರ್ಸಸ್. ಸೊ ಇದ್ರಾಗ ನಿಮ್ಗೆ ಯಾವ್ದಾದ್ರು ಕೆಲವರು ಕಾಲೇಜಲ್ಲಿ ತಗೋತಾರೆ. ಸೊ ಇದನ್ನ ನಿಮ್ಮ ಕಾಲೇಜಿಗೆ ಬಿಟ್ಟಿದ್ದು, ಇದ್ರ ಯಾವ್ದು ಬೇಕಾದ್ರೂ ನಿಮ್ ಕಾಲೇಜಲ್ಲಿ ಚೂಸ್ ಮಾಡ್ಕೋಬಹುದು. ಸ್ಟೂಡೆಂಟ್ಸ್ ಕೆಲವೊಂದು ಸೊ ಈ ಆಪ್ಟಿಮೈಸೇಷನ್, ಲಿನಿಯರ್ ಆಲ್ಜಿಬ್ರಾ, ಕೆಲವೊಂದು ಡಿಸ್ಕ್ರೀಟ್ ಮ್ಯಾಥಮೆಟಿಕ್ಸ್, ಸ್ಟ್ರಕ್ಚರ್ ಅಂತ ಇಲ್ಲ ಗ್ರಾಫ್ ಥಿಯರಿ ಆದ್ರೂ ಮಾಡ್ತಾರೆ. ಓಕೆನಾ, ಸೊ ಈ 4 ಸಬ್ಜೆಕ್ಟ್ ನಿಮ್ ಕಾಲೇಜಲ್ಲಿ ಯಾವ್ದು ಚೂಸ್ ಮಾಡಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಎಬಿಲಿಟಿ ಎನ್ಹಾನ್ಸ್ಮೆಂಟ್ ಕೋರ್ಸಸ್ ಇದು ಕೂಡ ನಿಮ್ ಕಾಲೇಜಲ್ಲೇ ಇರುತ್ತೆ. ಸೊ ನೋಡಿ ಇದು ಕೂಡ ಅಷ್ಟೇ. ಈ 4 ಸಬ್ಜೆಕ್ಟ್ ಏನಿದೆ ಗ್ರೀನ್ IT ಅಂಡ್ ಸಸ್ಟೈನಬಿಲಿಟಿ, UI UX, ಟೆಕ್ನಿಕಲ್ ರೈಟಿಂಗ್ ಯೂಸಿಂಗ್ ಲ್ಯಾಟೆಕ್ಸ್, ಕೆಪಾಸಿಟಿ ಪ್ಲಾನಿಂಗ್ ಆಫ್ ಫಾರ್ IT. ಸೊ ಈ ತರ ಎಲ್ಲಾ ಸಬ್ಜೆಕ್ಟ್ ಕೂಡ ಸೊ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನ ನಿಮ್ ಕಾಲೇಜ್ ಚೂಸ್ ಮಾಡ್ತಾರೆ, ಅದ್ರ ಬೇಸ್ ಮೇಲೆ ನೀವು ಚೂಸ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಸೊ ಇದಿಷ್ಟು 4th ಸೆಮ್ ಅಲ್ಲಿ ಬರೋ ಇಂಪಾರ್ಟೆಂಟ್ ಸ್ಕೀಮ್. ಓಕೆನಾ, ಸೊ ಇದನ್ನ ನೀವು ಮೇನ್ಲಿ ನೀವು ಪಾಸ್ ಆಗ್ಲೇಬೇಕು ಇಷ್ಟು ಸಬ್ಜೆಕ್ಟ್ ಸೇರಿ. ಸೊ ನೀವು ಒಂದ್ ವೇಳೆ ಫೇಲ್ ಆದ್ರೆ ನೀವು ಈ ಪಾಸ್ ಮಾಡ್ಕೊಳ್ಳೋಕೆ 8th ಸೆಮ್ವರೆಗೂ ನೀವು ಒದ್ದಾಡ್ತಾ ಇರ್ತಾರ. ಸೊ ಕೇರ್ಫುಲಿ ನೀವು ಈ 4th ಸೆಮ್ ಸಬ್ಜೆಕ್ಟ್ ನ ಕ್ಲಿಯರ್ ಆಗಿ ಓದಿ ಪಾಸ್ ಆಗಿ. ಓಕೆನಾ, ಸೊ ಅಗೈನ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನೋ ಡೌಟ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮ್ಮ ವಾಟ್ಸ್ಆಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ಗೆ ಸೊ ಜಾಯಿನ್ ಆಗಿ, ಅಲ್ಲಿಂದ ನಿಮ್ಗೆ ಡೈಲಿ ಅಪ್ಡೇಟ್ಸ್ ನ ಸೊ ವಿಡಿಯೋಸ್ ಎಲ್ಲ ನೋಟ್ಸಸ್, ವಿಡಿಯೋಸ್, ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ ಎಲ್ಲ ಕೂಡ ಅಲ್ಲಿ ರಿಲೀಸ್ ಮಾಡ್ತಾ ಹೋಗ್ತೀವಿ. ಸೊ ಅಲ್ಲಿ ನಿಮ್ಗೆ ಅಪ್ಡೇಟ್ ಎಲ್ಲ ಸಿಗ್ತಾ ಹೋಗುತ್ತೆ. ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.